ಇವತ್ತು ಚಂದ್ರಗ್ರಹಣ ನೋಡಲೇಬೇಕು, ರೆಡ್ ಮೂನ್ ಆಗುತ್ತೆ ಅಂತ ಎಲ್ಲ ನ್ಯೂಸ್ ಚಾನಲಲ್ಲೂ ಹೇಳ್ತಾ ಇದ್ರಲ್ವಾ. ಅದಕ್ಕೆ ನಾನು 9:45ಗೆ ಚಂದ್ರನ ನೋಡಿದೆ. ಚಂದ್ರ ಆವಾಗ ಪೂರ್ತಿ ಹುಣ್ಣಿಮೆ ಚಂದ್ರನೇ ಇತ್ತು. ಆಮೇಲೆ ಸ್ವಲ್ಪ ಮೋಡ ಆಯಿತು, ಮತ್ತೆ ನೋಡೋಣ ಅಂತ ಹೋದೆ. ಆಗ ಚಂದ್ರನ್ನ ಭೂಮಿ ನೆರಳು ಮುಚ್ತಾ ಹೋಯ್ತು. ಅದು 11 ಗಂಟೆ ಆಗೋ ಅಷ್ಟರಲ್ಲಿ ಭೂಮಿ ನೆರಳು ಪೂರ್ತಿಯಾಗಿ ಚಂದ್ರನ್ನ ಮುಚ್ಕೊಂಡೇ ಬಿಡ್ತು. ಆಮೇಲೆ ನೋಡ್ತಾ ಇದ್ರೆ ಚಂದ್ರ ಯೆಲ್ಲೋ ಕಲರ್ ಆಗಕ್ಕೆ ಶುರುವಾಯಿತು. ಕೊನೆಗೆ 11:40 ಆಗ್ತಾ ಇದ್ದಂಗೆ ಅದು ರೆಡ್ ಕಲರ್ ಆಗಕ್ಕೆ ಶುರುವಾಯಿತು. ತುಂಬ ಹೊತ್ತು ರೆಡ್ ಕಲರೇ ಇತ್ತಪ್ಪ. ಯಾಕಕ್ಕ ಅದು ರೆಡ್ ಕಲರ್ ಆಗಿತ್ತು? ಸಾಮಾನ್ಯವಾಗಿ ಚಂದ್ರನ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತೆ. ಹಾಗಾಗಿ ಚಂದ್ರ ನಮಗೆ ಬಿಳಿಯಾಗಿ ಕಾಣಿಸ್ತಾನೆ. ಆದರೆ ಚಂದ್ರಗ್ರಹಣ ಆಗೋ ಸಮಯದಲ್ಲಿ ಭೂಮಿ ಸೂರ್ಯನ ಬೆಳಕಿಗೆ ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ಆಗ ನೇರವಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳಲ್ಲ. ನಿನಗೆ ಗೊತ್ತೇ ಇದೆ, ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳಿದೆ ಅಂತ. ಆ 7 ಬಣ್ಣಗಳಲ್ಲಿ ನಮ್ಮ ಭೂಮಿಯ ವಾತಾವರಣ ನೀಲಿ ಬಣ್ಣವನ್ನು ಚದುರಿಸುತ್ತೆ, ಅಂದರೆ ಸ್ಕ್ಯಾಟರ್ ಮಾಡುತ್ತೆ. ಆದರೆ ಭೂಮಿಯ ಕಾರ್ನರ್ಸ್ ತುದಿಯಿಂದ ಕೆಂಪು ಬಣ್ಣ ಸ್ಕ್ಯಾಟರ್ ಆಗೋಕ್ಕೆ ಶುರುವಾಗುತ್ತೆ. ಅದು ತುಂಬ ದೂರದವರೆಗೆ ಚಲಿಸೋದ್ರಿಂದ ಚಂದ್ರನ ಮೇಲೆ ಬೀಳುತ್ತೆ. ಚಂದ್ರ ಆಗ ನಮಗೆ ಕೆಂಪಾಗಿ ಕಾಣಿಸೋಕೆ ಶುರುವಾಗುತ್ತೆ. ಇದನ್ನೇ ಎಲ್ಲರೂ ರೆಡ್ ಮೂನ್ ಅಥವಾ ಕೆಂಪು ಚಂದ್ರ ಅಂತ ಕರೆಯೋದು. ಈ ಥರದ ಪ್ರಕೃತಿಯ ವೈವಿಧ್ಯಮಯ ದೃಶ್ಯಗಳನ್ನ ನಾವು ನೋಡಿ ಕಣ್ತುಂಬ್ಕೋಬೇಕು ಹೊರತು ಯಾವುದೇ ರೀತಿಯ ಭಯವನ್ನು ಪಡಬಾರ್ದು. ಇದರಿಂದ ನಮ್ಗೆ ಯಾವುದು ಕೆಟ್ಟದಂತೂ ಆಗೋದಿಲ್ಲ. ಇದು ಎಷ್ಟೋ ವರ್ಷಗಳಿಗೊಂದ್ಸರಿ ನಮಗೆ ಕಾಣಿಸೋದ್ರಿಂದ ನಾವು ಅದನ್ನು ಕಣ್ತುಂಬ್ಕೋಬೇಕು ಅಷ್ಟೇ ಪುಟ್ಟಿ.